ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಡೇ 9 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಸೊ 6th 7th 8th ಡೇ ನಾನು ಹಾಸನಲ್ಲಿದ್ದೆ. ಸೊ ಅಲ್ಲಿದ್ದಾಗ ನಾನು ಓದ್ತೀನಿ, ಬಟ್ ನನಗೆ ರೆಕಾರ್ಡ್ ಮಾಡಲಿಕ್ಕೆ, ವಿಡಿಯೋ ರೆಕಾರ್ಡ್ ಮಾಡಿ ಮತ್ತು ನನ್ನ ವಾಯ್ಸ್ ಎಲ್ಲ ಕೊಡಲಿಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಅಲ್ಲಿಗೆ ಹೋಗೋದು ನನ್ನ ಕೆಲಸ ಇದ್ದಾಗ ಮಾತ್ರ. ಸೊ ನನಗೆ ಅಲ್ಲಿ ಕೆಲಸನೂ ಮಾಡಿಕೊಂಡು ಓದೋದು ಎರಡೂ ಮಾಡಬೇಕಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ರೆಕಾರ್ಡಿಂಗ್ ಎಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದಾಗ ರೆಕಾರ್ಡಿಂಗ್ ಮಾಡಲ್ಲ. ಬಟ್ ಕಂಪಲ್ಸರಿ ನಾನು ಓದ್ತೀನಿ. ಸೊ ನಾನು ನೆನ್ನೆ ಲೈವಿಗೆ ಬಂದಾಗಲೂ ಕೂಡ ನಾನು ಹೇಳಿದ್ದೀನಿ ಸೊ ಯಾವ ರೀತಿ ನಾನು ಓದ್ತೀನಿ ಅಂತ ಅಂದ್ಬಿಟ್ಟು. ಇವತ್ತಿಂದ ಹಿಸ್ಟರಿ ಆ್ಯಂಡ್ ಸಿ ಸ್ಯಾಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಏನೆಲ್ಲ ನಾನು ಓದ್ತಿದ್ದೀನಿ ಅದನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಡೈಲಿ ಟಾರ್ಗೆಟ್ ಇಟ್ಕೊಂಡು ಇಷ್ಟು ಓದಬೇಕು ಅಂತ ಓದ್ತಿದ್ದೀನಿ. ಸೊ ಇವತ್ತು ನೆನ್ನೆ ಏನು ಗ್ಯಾಪ್ ಕೊಟ್ಟಿದ್ದ ನಾನು ಕಂಪ್ಲೀಟಾಗಿ ರಿವಿಷನ್ ಮಾಡ್ಕೊಳ್ಳಿ, ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಸೊ ಇವತ್ತಿಂದ ಸ್ವಲ್ಪ ನಿಧಾನಕ್ಕೆ ಓದ್ಕೊಂಡು ಹೋಗೋಣ. ಹಿಸ್ಟ್ರಿ ಅಂದರೆ ಸ್ವಲ್ಪ ನಿದ್ದೆ ಬರುವಂಥ ಸಬ್ಜೆಕ್ಟು, ಅದಕ್ಕೋಸ್ಕರ ನಾನು ಸಿ ಸ್ಯಾಟ್ನ ಜೊತೆಗೆ ಕ್ಲಬ್ ಮಾಡಿ ಓದ್ತಾ ಇದ್ದೀನಿ. ಸೊ ನಾನು ಸಿ ಸ್ಯಾಟ್ ಯಾವ ರೀತಿ ಓದ್ತೀನಿ ಅಂತ ಈ ವಿಡಿಯೋ ಎಂಡಿಂಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಿಸ್ಟ್ರಿ ಬಂದುಬಿಟ್ಟು ನಾವು ಅನ್ನೋದಕ್ಕಿಂತ ನನಗೆ ಹಿಸ್ಟ್ರಿನ ಫ್ರಮ್ ಏನ್ಷಿಯಂಟ್ ಇಂಡಿಯಾಯಿಂದ ಓದಿದ್ರೆ ನಂಗೆ ತುಂಬಾ ಹೆಲ್ಪ್ಫುಲ್ ಅನಿಸುತ್ತೆ. ಯಾಕೆಂದರೆ ಫ್ರಮ್ ಸ್ಕ್ರ್ಯಾಚಿಂದ ಓದಬೇಕು ಅಂತ ನನಗೆ ಅನಿಸುತ್ತೆ. ಕೆಲವ್ರು ಏನು ಮಾಡ್ತಾರೆ, ಮಾಡ್ರನ್ನಿಂದ ಓದ್ತಾರೆ. ಬಟ್ ನನಗೆ ಕಂಫರ್ಟೇಬಲ್ ಏನ್ಷಿಯಂಟ್, ಮೆಡಿವಲ್, ಮಾಡರ್ನ್ ಈ ರೀತಿ ಹೋದರೆ ನಂಗೆ ಕಂಫರ್ಟೇಬಲ್ ಆಗುತ್ತೆ. ಆ್ಯಂಡ್ ಮಾಡರ್ನ್ ಮುಗಿಸಿದ ತಕ್ಷಣ ಪೊಲಿಟಿಲಿ ಫಸ್ಟ್ ಚಾಪ್ಟರ್ಸ್ ಇದೆಯಲ್ಲ, ಒಂದು ಫಸ್ಟ್ 2 ಚಾಪ್ಟರ್ಸ್ ಓದಿದ್ರೆ ಅದು ಕಂಪ್ಲೀಟ್ ಅನಿಸ್ಬಿಡುತ್ತೆ ನನಗೆ ಹಿಸ್ಟ್ರಿ ಆವಾಗ. ಸೊ ನಾನು ಹಿಸ್ಟ್ರಿ ಈ ರೀತಿ ಓದ್ತೀನಿ. ಸೊ ನನ್ನ ಜೊತೆ ನೀವು ಓದ್ತಿರಲ್ಲ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸಿ ಸ್ಯಾಟ್ ಯಾವ ರೀತಿ ಓದ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಎಂಡಿಂಗಲ್ಲಿ ನಿಮಗೆ ನಾನು ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಡೋಂಟ್ ವರಿ, ಆರಾಮಾಗಿ ಓದಿ ಮುಗಿಸೋಣ. ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಇದೆ, ಈ 75 ಡೇಸ್ ಸ್ಟಡಿ ಚಾಲೆಂಜಲ್ಲಿ ಒಂದೇ ಸಲ ರಿವಿಷನ್ ಆಗುತ್ತಾ ಅಂತ. ನಾನು ಮಾಡಿರೋ ಟೈಮ್ ಟೇಬಲ್ ಪ್ರಕಾರ ಆದರೆ 3 times ಕಂಪ್ಲೀಟ್ ರಿವಿಷನ್ ಆಗುತ್ತೆ. ಆ್ಯಂಡ್ ನಾನು ಈಗ UPSC 2025ಗೆ ಆಲ್ರೆಡಿ 1 time ರೀಡಿಂಗ್ ಕಂಪ್ಲೀಟ್ ಮಾಡಿ ನಾನು 75 ಡೇಸ್ ಸ್ಟಡಿ ಚಾಲೆಂಜ್ ಯಾವಾಗ ಸ್ಟಾರ್ಟ್ ಮಾಡಿದೆ. ಸೊ ಇದು ಸೆಕೆಂಡ್ ರೀಡಿಂಗ್ ಆಗಿದೆ ನಂದು, ಅಂದರೆ ಸೆಕೆಂಡ್ ಟೈಮ್ ರಿವಿಷನ್ ಆಗಿದೆ. ಆ್ಯಂಡ್ ನಿಮಗಿದು ಫಸ್ಟ್ ಟೈಮ್ ರಿವಿಷನ್ ಆಗಿದೆ. ನಾನು ಏನು ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಿದ್ದೀನಲ್ಲ ಅದು. ಸೊ ಇದು ಒಂದು 40 ಡೇಸ್ ನಡಿಬೇಕು ಅಂತ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ 75 ಡೇಸಲ್ಲಿ. ನೆಕ್ಸ್ಟು 20 ಡೇಸ್ ಬಂದುಬಿಟ್ಟು ಸೆಕೆಂಡ್ ರಿವಿಷನ್. ನನ್ನ ಪ್ರಕಾರ ಹೇಳೋದಾದರೆ ಕನ್ಫ್ಯೂಷನ್ ಬೇಡ, ಆರಾಮಾಗಿ ಹೇಳ್ತೀನಿ ಕೇಳಿ. 75 ಡೇಸ್ ಸ್ಟಡಿ ಚಾಲೆಂಜಲ್ಲಿ ಫಸ್ಟ್ ಇವಾಗ ನಾವೇನು ಓದ್ತಿದ್ದೀನಲ್ವಾ, ಸೊ ಇವಾಗ ಏನು ಓದ್ತಿದ್ದೀವಿ ಅದು 40 ಡೇಸ್ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ 20 ಡೇಸ್, ಆಮೇಲೆ 10 ಡೇಸ್ ಅಂತ ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. 10 ಡೇಸ್ ಅಂದರೆ ಅದೇ ರಿಮೈನಿಂಗ್ ಒಂದು 5 ಡೇಸ್ ಸಿಗುತ್ತೆ, ಅಷ್ಟು 10 ಡೇಸ್ ಸಿಗೋಲ್ಲ. ಬಟ್ ಸಬ್ಜೆಕ್ಟ್ ನಾವು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಬೇಗ ಕಾನ್ಸೆಪ್ಟ್ ಮುಗೀತು ಅಂತ ಅಂದರೆ 40 ಡೇಸ್ ಬೇಕಾಗಲ್ಲ ಒಂದು ಫಸ್ಟ್ ರೀಡಿಂಗಿಗೆ. ಸೊ ಆ ರೀತಿ ಮಾಡ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಿನಿಮಮ್ 3 times ಆದ್ರೂ ನಮಗೆ ರಿವಿಷನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಟೆಸ್ಟ್ ಸೀರೀಸ್ ಬಗ್ಗೆ ಕೇಳಿದ್ರಿ, ನಾನು ಎಲ್ಲ ಲೈವಲ್ಲಿ ಎಲ್ಲದ್ರ ಬಗ್ಗೆನೂ ಆನ್ಸರ್ ಮಾಡಿದ್ದೀನಿ. ಸೊ ಇನ್ನೇನು ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಕ್ವಶನ್ಸ್ಗೂ ಕ್ಲಾರಿಟಿ ನಾನು ಕೊಟ್ಟಿದ್ದೀನಿ. ಸಪೋಸ್ ಏನಾದರೂ ನಿಮಗೆ ಕ್ವೆಶನ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಇಲ್ಲ ಟೆಲಿಗ್ರಾಮಲ್ಲೇ ನೀವು ನನಗೆ ಮೆಸೇಜ್ ಮಾಡಿದ್ರು ನಾನು ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ತೀನಿ. ಆ್ಯಂಡ್ ನಾನಿವಾಗ ನಿಮಗೆ ತೋರಿಸ್ತಿರೋಂಥ ಬುಕ್ ಬಂದುಬಿಟ್ಟು ಮೃಣಾಲ್ ಸರ್ ಮಾಡಿರೋವಂತಹದ್ದು ದಿಶಾ ಪಬ್ಲಿಕೇಶನಲ್ಲಿ ಇದೆ. ಆ್ಯಂಡ್ ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ. ನನ್ನ ಹತ್ರ ಅದು 14th ಎಡಿಷನ್, ಈಗ 15th ಎಡಿಷನ್ ಕೂಡ ಬಂದಿದೆ. ಆ್ಯಂಡ್ ಇಲ್ಲಿ 29 years ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ದು ನನ್ನ ಹತ್ರದ್ದು. ಬಟ್ ಇವಾಗ 30 years ಕಂಪ್ಲೀಟ್ ಆಗಿರುವಂತಹ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಅವರು ರೆಡಿ ಮಾಡಿಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಪೇಯ್ಡ್ ಪ್ರಮೋಷನ್ಸ್ ಆಗಲಿ, ಕೊಲಾಬ್ರೇಷನ್ ಆಗಲಿ ಏನೂ ಇಲ್ಲ. ನನಗೆ ಏನು ಹೆಲ್ಪ್ ಆಗುತ್ತೆ, ಯಾರು ಲೆಕ್ಚರಿಂದ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರು ನೋಟ್ಸಿಂದ ಹೆಲ್ಪ್ ಆಗುತ್ತೆ ಅದನ್ನು ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಯಾಕೆಂದರೆ ನಂತರನೂ ನೀವು ಸ್ಟ್ರಗಲ್ ಮಾಡ್ತಿರ್ತೀರ, ಆ ಸ್ಟ್ರಗಲ್ನ ಕಮ್ಮಿ ಮಾಡಿ ಓದೋ ಕಡೆಗೆ ಗಮನ ಕೊಡೋಣ ಅನ್ನೋದು ಒಂದೇ ಆಲೋಚನೆಯಲ್ಲಿ. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಬುಕ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ತೀರ ಏನೇನು ಸಬ್ಜೆಕ್ಟ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅಂದ್ಬಿಟ್ಟು. ಅದೆಲ್ಲ PYQs ಇರುತ್ತೆ, ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಎಲ್ಲದೂ ಇರುತ್ತೆ, ವಿತ್ ಆನ್ಸರ್ಸ್ ಕೂಡ ಇರುತ್ತೆ. ಆ್ಯಂಡ್ ನೀವು ಇಲ್ಲಿ ಕ್ಲಿಯರ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆ್ಯಂಡ್ ಇವತ್ತು ನಾನು ಹಿಸ್ಟ್ರಿ ಆ್ಯಂಡ್ ಸಿ ಸ್ಯಾಟ್ ಮಾಡ್ತಿರೋದ್ರಿಂದ ನಾನು ಸಿ ಸ್ಯಾಟ್ನ ಯಾವ ರೀತಿ ಓದ್ತೀನಿ ಅಂತ ಅಂದ್ಬಿಟ್ಟು ತಿಳಿಸಿದ್ದೀನಿ. ಮೊದಲನೇದಾಗಿ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಆಪ್ಟಿಟ್ಯೂಡ್ ಕ್ಲಾಸ್ ಇರ್ತಿತ್ತು ನಮಗೆ.
ಆಲ್ಮೋಸ್ಟ್ ಕಂಪ್ಲೀಟ್ ಆರ್ ಎಸ್ ಅಗರ್ವಾಲ್ ಬುಕ್ನ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ರು. ಆ್ಯಂಡ್ ಆರ್ ಎಸ್ ಅಗರ್ವಾಲ್ ಬುಕ್ ಒಂದೇ ಸಾಕಾಗುತ್ತೆ ಸಿ ಸ್ಯಾಟ್ಗೆ ಅಂತ ನಾನು ನಿಜವಾಗ್ಲೂ ಹೇಳಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಈ ಬುಕ್ನ ನಾನು ಬೈ ಮಾಡಿದಾಗಲೇ ನೋಡಿದೆ, ನನಗೆ ಈ ಥರ ಎಲ್ಲ ಕ್ವಶನ್ ಪೇಪರ್ ಇದರಲ್ಲಿ ಒಂದರಲ್ಲೇ ಇರೋದ್ರಿಂದ ನಾನೇನು ಮಾಡಿದೆ ಅಂದರೆ ಆರ್ ಎಸ್ ಅಗರ್ವಾಲ್ ಬುಕ್ನ ಇಟ್ಕೊತಿದ್ದೆ. ಆ್ಯಂಡ್ ನಾನೇನು ಏನು ಪ್ರಾಬ್ಲಮ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದೆ ಆ ಬುಕ್ನ ಇಟ್ಕೊತೀನಿ. ಆ್ಯಂಡ್ ಈ ಓಲ್ಡ್ ಕ್ವಶನ್ ಪೇಪರ್ನ ಇಟ್ಕೊತೀನಿ. ಸೊ ಈ ಓಲ್ಡ್ ಕ್ವಶನ್ ಪೇಪರ್ನ ನೋಡ್ಕೊತೀನಿ, ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತೀರಾ ಮೀರಾ ನನಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಗೂಗಲ್ ಅಕೌಂಟ್ ಕೇಳೋದು, ಇಲ್ಲ ಯೂಟ್ಯೂಬಲ್ಲಿ ನೋಡೋದು. ಸೊ ಈ ರೀತಿ ಏನೇ ಮಾಡಿದ್ರು ನಮಗೆ ಆನ್ಸರ್ಸ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ, ಅಂತ ಸಿಗದಿರೋದಂತೂ ಕ್ವಶನ್ಸ್ ಏನೂ ಇರೋಲ್ಲ. ಸೊ ನನಗೆ ಈ ರೀತಿ ಮಾಡೋದ್ರಿಂದ ಹೆಲ್ಪ್ ಆಯಿತು. ಆ್ಯಂಡ್ ಬರೀ ಸಿ ಸ್ಯಾಟ್ ಮಾತ್ರ ಈ ರೀತಿ ಮಾಡ್ತೀನಿ ಅಂತಲ್ಲ. ಸಪೋಸ್ ಇವಾಗ ನಾನು ಹಿಸ್ಟ್ರಿ ಓದ್ತಿದ್ದೀನಿ ಅಂತ ಅಂದ್ರೂ ಇವಾಗ ನೈಟ್ ಸಪೋಸ್ ನನಗೆ ನಿದ್ದೆ ಬರ್ತಿಲ್ಲ ಹಾಗೆ ಹಿಂಗೆ ಅಂತ ಕೂತಿದ್ದಾಗಲೂ ಕೂಡ ಈ ಕ್ವಶನ್ ಪೇಪರ್ನ ಇಟ್ಕೊತೀನಿ. ಪದೇ 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 ನಾನು ಸಾಲ್ವ್ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ತುಂಬ ರಿಕಾಲ್ ಆಗುತ್ತೆ ನಮಗೆ ವಿಚಾರಗಳು. ತುಂಬ ನಾವು ಎಲ್ಲ ಕಲ್ತಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ, ಆ್ಯಕ್ಚುಲಿ ಮೇನ್ ಆಗಿರೋ ಪಾಯಿಂಟ್ಸ್ನ ಬಿಟ್ಟಿರ್ತೀವಿ. ಸೊ ನಮ್ಗೆ ಈ ರೀತಿ ಯಾವಾಗ ಜಾಸ್ತಿ ಅದನ್ನೇ ಓದ್ತಿರ್ತೀವಿ, ನಮಗಿನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂತ ಅಂದರೆ ಪ್ರತಿದಿನ ನಾನೇನು ಓದ್ತಿದ್ದೀನಲ್ವಾ, ನಾನು ನಿಮ್ಗೇನು ಟಾರ್ಗೆಟ್ ಕೊಡ್ತಿದ್ದೀನಿ ಅದ್ರ ಮೇಲೆ ಟಾಪಿಕ್ಸಲ್ಲಿ ಏನು ಕ್ವಶನ್ಸ್ ಬಂದಿರುತ್ತೆ ಪ್ರತಿದಿನ ನಾನು ಅದನ್ನು ಸಾಲ್ವ್ ಮಾಡ್ತಿದ್ದೀನಿ ಇದೇ ಕ್ವಶನ್ ಪೇಪರ್ ಇಟ್ಕೊಂಡು. ಆ್ಯಂಡ್ ನಾನು ಯಾವ ರೀತಿ ಓದ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಓದಿದೆ ಅಲ್ವಾ. ಸೊ ಅದರಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಆ ಒಂದು ಟಾಪಿಕಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಹಿಂದಿನ ವರ್ಷ, ಸೊ ಅದನ್ನು ನೋಡ್ಕೊತೀನಿ. ಮುಂದೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಈ ಜಾಗದಿಂದ ಅಂತ ನಮಗೆ ಆಲ್ರೆಡಿ PYQsನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮೊದಲು ನಾನು PYQs ನೋಡ್ಕೊಬಿಡ್ತೀನಿ, ಈ ಟಾಪಿಕ್ ಮೇಲೆ ಏನೇನಿದೆ ಅಂತ. ಸೊ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಂದರೆ ನಂಗೆ ಈಗ ಆಲ್ರೆಡಿ ಒಂದ್ಸಲ ಗೊತ್ತಿರೋದ್ರಿಂದ, ತುಂಬ ಸಲ ನಾನು ಹಿಸ್ಟ್ರಿ ಓದಿದ್ದೀನಿ, ಸೊ ನಂಗೆ ಗೊತ್ತಿರುತ್ತೆ. ಸೊ ಅದನ್ನು ಟಿಕ್ ಮಾಡ್ತೀನಿ. ತಪ್ಪಾದರೂ ತೊಂದರೆ ಇಲ್ಲ, ಏನೆಲ್ಲ ಕರೆಕ್ಟ್ ಆಗಬೇಕು ಅನ್ನೋದು ಏನೂ ಇಲ್ಲ. ಆ್ಯಂಡ್ ತಪ್ಪಾದರೂ ತೊಂದರೆ ಇಲ್ಲ. ಸೊ ಮತ್ತೆ ನಾನು ಇವಾಗ ಏನು ಬುಕ್ ಇಟ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಅದನ್ನು ಓದ್ತಾ ಇರ್ತೀನಿ ಆ್ಯಂಡ್ ಇಲ್ಲಿ ಕ್ಲಿಯರ್ ಮಾಡ್ತಿರ್ತೀನಿ. ಆ್ಯಂಡ್ ಎಂಡ್ ಆಫ್ ದ ಟೈಮ್ ನನಗೆ ಏನು ಹಿಸ್ಟ್ರಿ ಕಂಪ್ಲೀಟ್ ಮಾಡಿದೆ ಇವತ್ತಿನ ಟಾಪಿಕ್ಕು, ಆಮೇಲೆ ನಾನೇ ಕ್ವಶನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ಯಾವ ರೀತಿ ಕ್ವಶನ್ ಕೇಳ್ಬೋದು, ಯಾವ ಜಾಗದಲ್ಲಿ ತುಂಬ ಇನ್ನು ಸ್ಟ್ರೆಸ್ ಮಾಡ್ತಾರೆ, ಆ್ಯಂಡ್ ಇವಾಗ ಯಾವುದಾದ್ರೂ ಹೊಸ ಮೀನ್ಸ್ ಇನ್ವೆನ್ಷನ್ ಆಗಿದೆಯಾ, ಏನಾದರೂ ಹೊಸದಾಗಿ ಏನಾದರೂ ಇದೆಯಾ ಕರೆಂಟ್ ಅಫೇರ್ಸಲ್ಲಿ ಈ ಜಾಗದಲ್ಲಿ ಅನ್ನೋದನ್ನ ಗೂಗಲ್ ಮಾಡ್ತೀನಿ. ಸೊ ಈ ರೀತಿ ಎಲ್ಲ ಓದ್ಕೊಂಡ್ಮೇಲೆ ಕಂಪ್ಲೀಟ್ ಆಗುತ್ತೆ ಆ ಕೆಲಸ. ಸೊ ನಾನು ಈ ರೀತಿ ಓದ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು, ಅದೇನಂತ ಗೊತ್ತಿಲ್ಲ. ಫುಲ್ ಹುಷಾರಿಲ್ದಂಗೆ ಆಗೋಯ್ತು. ಆ್ಯಂಡ್ ನಾನು ಸ್ವಲ್ಪ ಬೆಳಗ್ಗೆ ಓದಿದೆ, ಆಮೇಲೆ ಮಲ್ಕೊಂಡೆ, ಆಮೇಲೆ ಹಣ್ಣೆಲ್ಲ ಕೊಟ್ಟರು ಅಮ್ಮ ತಿಂದೆ, ಆಮೇಲೆ ಮಲ್ಕೊಂಡೆ. ಆಮೇಲೆ ಮಲಗಿ ಮತ್ತೆ ಯಾರು ಓದ್ತಾರೆ ಅಂತ ಮತ್ತೆ ಮಲ್ಕೊಂಡಿದ್ದೆ, ಮತ್ತೆ ಮಧ್ಯಾಹ್ನ ಊಟ ಮಾಡಿಬಿಟ್ಟು. ಆವಾಗ ನನ್ನ ಮನಸ್ಸಲ್ಲಿ ಒಂದೇ ಒಂದು ಥಾಟ್ ಬಂತು, ಇದು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊತಿದ್ದೀನಿ. ಏನಂತ ಅಂದರೆ ನನ್ನ ಕೈಲಿ ಏನಾಗುತ್ತೆ, ನನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡ್ರವರು ಡೆಫಿನೆಟ್ಲಿ ಇವತ್ತರೆಗೂ ಏನೂ ಸಾಧನೆ ಮಾಡಿಲ್ಲ. ಅದೇ ನಾನೊಂದು ಕೈ ಬಿಡೋಣ ಅನ್ನೋರು ಡೆಫಿನೆಟ್ಲಿ ಸಾಧನೆ ಮಾಡಿರೋರು ಲೀಸ್ಟೇ ಇದೆ. ನೀವೇ ಒಂದು ಸಲ ಗೂಗಲ್ ಮಾಡಿ ನೋಡಿ, ಯಾರಾದರೂ ಫೇಲ್ಯೂರ್ ಇಲ್ದಲೇ ಸಕ್ಸಸ್ ಕಂಡಿದ್ದಾರಾ? ಸೊ ಅದೊಂದು ಥಾಟ್ ಇಟ್ಕೊಂಡೆ ಸಂಜೆ ಕೂತ್ಕೊಂಡೆ, ORS ಕುಡ್ದೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಇವತ್ತು ನಾನು ಸಿ ಸ್ಯಾಟ್ ವರ್ಕ್ ಮಾಡ್ತೀನಿ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅಷ್ಟು ಸುಸ್ತು, ನಾನು ನಿಜವಾಗ್ಲೂ ಒಂಥರ ಮಲಗಿದ್ದೀನಿ, ನನಗೆ ಕಾನ್ಷಿಯಸ್ಸೇ ಇರಲಿಲ್ಲ. ಅಷ್ಟು ನಾನು ಲೈಕ್ ನಿದ್ದೆನೂ ಅಲ್ಲ, ಒಂಥರ ಅರ್ನಿದ್ರೆ ಏನೋ ಅಂತಾರಲ್ಲ ಆ ಥರ ಆಗಿಬಿಟ್ಟಿತ್ತು. ಸೊ ಆಮೇಲೆ ಅದೇ ನಾನು ನಿಮಗೆ ನೆನ್ನೆ ಹೇಳಿದಾಗೆ ಮನಸ್ಸಿದ್ದರೆ ಮಾರ್ಗ. ಆ್ಯಂಡ್ ಅದೊಂದು ಮಾತು ನನಗೆ ಅನಿಸ್ತು, ಒಂದು ಕೈ ಬಿಡೋಣ, ಆದರೆ ಓದೋಣ, ಇಲ್ಲ ಬಿಡಿ ಇವತ್ತು ಕಂಪ್ಲೀಟ್ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಡೆಫಿನೆಟ್ಲಿ ಇವತ್ತೇನು ಟಾರ್ಗೆಟ್ ಕೊಟ್ಟಿದ್ದೆ 100% ನಾನಂತೂ ಕಂಪ್ಲೀಟ್ ಮಾಡಿದ್ದೀನಿ. ಅದ್ರ ಮೇಲೆ ನನಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನೀವೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಒಂದು ಟೀಮ್ ಆಗಿ ಗ್ರೂಪ್ ಆಗಿ ನಾವು ಓದ್ಕೊಳ್ಳೋಣ. ಸೊ ನಮ್ಮಿಂದ 4 ಜನಕ್ಕೆ ಆದಷ್ಟು ಒಳ್ಳೇದನ್ನ ಮಾಡೋಣ. ದಯವಿಟ್ಟು ಕೆಟ್ಟದಂತೂ ಮಾಡೋದು ಬೇಡ. ಕೆಟ್ಟದ್ದು ಮಾಡೋದ್ರ ಬದಲು ಸುಮ್ಮನಿದ್ರೆ ಅದೇ ಎಷ್ಟೋ ವಾಸಿ ಅಂತ ನನಗನ್ಸುತ್ತೆ. ಸೊ ಇದೇ ರೀತಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಮ್ಮ ಸ್ಟಡಿ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.